ಸ್ನೇಹಿತರೆ, ನಾಳೆ ಜುಲೈ 14ನೇ ತಾರೀಕು ಮಂಗಳವಾರ ಇದೆ. ಅತ್ಯಂತ ಪವಿತ್ರವಾದಂಥ ದಿನ. ಈ ದಿನ ಅಮಾವಾಸ್ಯೆ ಇದೆ, ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಮಂಗಳವಾರದ ದಿನ ಬಂದಿರೋದ್ರಿಂದ ಈ ಒಂದು ಅಮಾವಾಸ್ಯೆಗೆ ವಿಪರೀತವಾದಂಥ ಶಕ್ತಿ ಇದೆ. ಈ ದಿನ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು, ದಾರಿದ್ರ್ಯಗಳನ್ನು ದೂರ ಮಾಡಿಕೊಂಡು, ಮಾನಸಿಕ ನೆಮ್ಮದಿಯನ್ನು ತಂದುಕೊಳ್ಬೇಕು, ಆರ್ಥಿಕ ಅಭಿವೃದ್ಧಿಯನ್ನು ತಂದುಕೊಳ್ಬೇಕು ಅಂತಂದರೆ ಸ್ನಾನದ ನೀರಿನಲ್ಲಿ ಈ 3 ವಸ್ತುಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ 3 ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಮಾನಸಿಕ ಹಿಂಸೆ ಏನಾದರೂ ಇದ್ದರೆ, ಅಂದರೆ ದೈಹಿಕವಾಗಿ ಸಮಸ್ಯೆ, ಮಾನಸಿಕವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಎಲ್ಲವೂ ಕೂಡ ನಿರ್ಮೂಲವಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಮನಸ್ಸಿನಲ್ಲಿ ನೆಮ್ಮದಿ, ಖುಷಿ, ಚೈತನ್ಯ ಉಂಟಾಗುತ್ತೆ. ಹಾಗಾಗಿ ಈ ಪ್ರಕಾರದ ಸ್ನಾನವನ್ನು ಮಾಡ್ಕೊಳ್ಳಿ. ಇಷ್ಟೇ ಅಲ್ಲದೆ ಈ ಸ್ನಾನದಿಂದ ಸಾಕಷ್ಟು ರೀತಿಯ ಉಪಯುಕ್ತಗಳು ನಿಮಗೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ದಾರಿದ್ರ್ಯತೆ ಇದ್ದಾಗ ಅಥವಾ ಒಂದು ರೀತಿ ಖಿನ್ನತೆಗೊಳಗಾಗಿದ್ದರೆ, ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ರೋಗ ರುಜಿನಗಳಿದ್ದರೆ, ಗ್ರಹದೋಷಗಳಿದ್ದರೆ, ಜಾತಕ ದೋಷಗಳಿದ್ದರೆ, ಪಿತೃದೋಷಗಳಿದ್ದರೂ ಕೂಡ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ಸ್ನಾನ ನಿವಾರಣೆ ಮಾಡುತ್ತೆ. ಸ್ನೇಹಿತರೆ, ನಾವು ಹಿಂದಿನ ಕಾಲದಿಂದ ತಿಳ್ಕೊಂಡು ಬಂದಿದ್ದೀವಿ, ಸಮುದ್ರ ಸ್ನಾನ ಮಾಡುವಂಥದ್ದು, ನದಿ ಸ್ನಾನ ಮಾಡುವಂಥದ್ದು ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಮಾಡ್ತಾ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ದೇಹದಲ್ಲಿ ಅಡಗಿರುವಂತಹ ದಾರಿದ್ರ್ಯ ದೋಷಗಳು, ಯಾವುದಾದ್ರೂ ಕೆಟ್ಟ ಶಕ್ತಿಗಳು, ದುಷ್ಟಶಕ್ತಿಗಳು, ಕಣ್ದೃಷ್ಟಿ, ನರದೃಷ್ಟಿ ಏನೇ ನಮ್ಮ ದೇಹದಲ್ಲಿ ಅಡಗಿದ್ರೂ ಕೂಡ ಅದೆಲ್ಲವೂ ನಿಮ್ಮ ದೇಹದಿಂದ ಹೊರಹೋಗುತ್ತೆ ಅನ್ನೋ ಒಂದು ಅನಾದಿ ಕಾಲದಿಂದ ನಾವು ನಂಬಿಕೊಂಡು ಬಂದಿರುವಂತಹ ಒಂದು ಆಚರಣೆ, ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಈ ಪ್ರಕಾರದ ಸ್ನಾನವನ್ನು ಆಚರಿಸ್ಕೊಂಡು ನಮ್ಮ ಹಿರೀಕರು ಕೂಡ ಬಂದಿದ್ದಾರೆ. ಇದು ಶಕ್ತಿಯುತವಾದಂಥ ಸ್ನಾನ ಅಂತಲೇ ಹೇಳಲಾಗುತ್ತೆ. ನಿಮ್ಗೆ ಹತ್ರದಲ್ಲಿ ನದಿ ಇಲ್ಲ, ಸಮುದ್ರ ಇಲ್ಲ ಅಂದರೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲೇ ಸ್ನಾನದ ನೀರಿನಲ್ಲಿ ಈ 3 ಪದಾರ್ಥವನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ದೇಹಕ್ಕೆ ಬಂದಿರುವಂಥ ಆಲಸ್ಯಗಳು, ಮಾನಸಿಕ ಖಿನ್ನತೆಗಳು, ರೋಗ ರುಜಿನಗಳು, ದೈಹಿಕ ಮಾನಸಿಕ ಸಮಸ್ಯೆಗಳು, ಜಾತಕ ಸಮಸ್ಯೆಗಳು ಎಲ್ಲವೂ ಕೂಡ ಒಟ್ಟಾರೆಯಾಗಿ ನಿಮ್ಮ ಸರ್ವ ಸಮಸ್ಯೆಗಳು ನಿರ್ಮೂಲವಾಗಿ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಗಳು ನಿಮ್ಮನ್ನು ಆವರಿಸ್ಕೊಳ್ತವೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿ ಅಂದರೆ ಅತ್ಯಂತ ಶಕ್ತಿಯುತವಾದಂತಹ ದಿನ ಅಂತ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಲಕ್ಷ್ಮಿಯ ಆರಾಧನೆ ಮಾಡೋದಕ್ಕೆ, ಹಾಗೆ ಸರ್ವತಂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ, ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಕಣ್ದೃಷ್ಟಿಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಮಾವಾಸ್ಯೆ ಪೌರ್ಣಮಿಯ ದಿನಗಳು ಬಹಳ ಸೂಕ್ತವಾದಂಥದ್ದು. ಅದರಲ್ಲೂ ಮಂಗಳವಾರದ ದಿನ ಅಮಾವಾಸ್ಯೆ ಬಂತು ಅಂದರೆ ಆ ಅಮಾವಾಸ್ಯೆ ವಿಪರೀತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಪರಿಹಾರ ನೀವು ಮಾಡ್ಕೊಂಡು ನೋಡಿ, ಖಂಡಿತ ನೀವೇ ಆಶ್ಚರ್ಯ ಪಡ್ತೀರಾ. ನಿಮ್ಮ ಬದುಕು ಬದಲಾಗ್ತಾ ಹೋಗುತ್ತೆ, ಎಲ್ಲ ರೀತಿಯ ಒಂದು ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ನಾವು ಜೀವನದಲ್ಲಿ ಮುಖ್ಯವಾಗಿ ಮಾನಸಿಕವಾಗಿ ನೆಮ್ಮದಿಯಾಗಿದ್ದರೆ ಮಾತ್ರ ನಾವು ಮಾಡುವಂಥ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ಬೋದು. ಮಾನಸಿಕ ಖಿನ್ನತೆಗಳನ್ನು ನಾವು ಅನುಭವಿಸ್ತಾ ಇದ್ದು, ಜಾತಕದಲ್ಲಿ ದೋಷಗಳನ್ನು ಅನುಭವಿಸ್ತಾ ಇದ್ದು, ಚರ್ಮ ಸಂಬಂಧಿತ ದೋಷಗಳನ್ನು ಅನುಭವಿಸ್ತಾ ಇದ್ದು, ಗ್ರಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳಿಂದ ಆಗುವಂಥ ಸಮಸ್ಯೆಗಳಿಂದ ನೀವು ನೊಂದು ಬೆಂದಿದ್ರೂ ಕೂಡ ಈ ಸ್ನಾನ ನಿಮಗೆ ಎಲ್ಲ ಸಮಸ್ಯೆಗಳಿಂದ ಹೊರತರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಬೆಳಗ್ಗೆ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು, ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ನೆಲ ಒರೆಸುವಂಥ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ನೆಲವನ್ನು ಕೂಡ ಒರೆಸ್ಕೊಳ್ಳಿ. ಅಂಗಳದಲ್ಲಿ ಸ್ವಚ್ಛವಾಗಿ ಸಾರಿಸಿ ಗುಡಿಸಿ ರಂಗೋಲಿಯನ್ನು ಹಾಕ್ಕೊಳ್ಳಿ. ಯಾಕಂದರೆ ಅಮಾವಾಸ್ಯೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಮನೆಯಲ್ಲಿ ಧನಾಭಿವೃದ್ಧಿ ಆಗಬೇಕು ಅಂತಂದರೆ ಪ್ರತಿ ಮನೆಯ ಅಂಗಳದಲ್ಲೂ ಕೂಡ ರಂಗೋಲಿ ಇರಬೇಕು, ಕಂಗೊಳಿಸ್ತಾ ಇರಬೇಕು. ಅರಿಶಿಣ ಕುಂಕುಮ ರಂಗೋಲಿ ಕಂಗೊಳಿಸ್ತಾ ಇರಬೇಕು. ಮನೆಯ ಮುಂಭಾಗದಲ್ಲಿ ಹೊಸ್ತಿಲಲ್ಲಿ ರಂಗೋಲಿ ಇತ್ತು ಅಂತಂದರೆ ಅಂತಹ ಮನೆಗೆ ದೈವಾಕರ್ಷಣೆ ಆಗುತ್ತೆ, ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅಂತಾರೆ. ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಈ ದಿನ ಮಾಡ್ಕೊಳ್ಬೇಕಾಗುತ್ತೆ. ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ, ಕಸವೆಲ್ಲ ಗುಡಿಸ್ಕೊಂಡು ನೆಲ ಒರೆಸುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ. ಕಲ್ಲುಪ್ಪನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳ ಸಂಚಾರವಾಗಿದ್ದು, ಕಣ್ದೃಷ್ಟಿಗಳಾಗಿದ್ದು, ನರದೃಷ್ಟಿಗಳಾಗಿದ್ದು, ಯಾವುದಾದ್ರೂ ನೆಗೆಟಿವಿಟಿಗಳು ನಿಮ್ಮ ಮನೆಯಲ್ಲಿ ಸೇರಿಕೊಂಡಿದ್ರು ಕೂಡ ಅದೆಲ್ಲವೂ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಈ ರೀತಿ ನೆಲವರಿಸಿದಂಥ ನೀರನ್ನು ಮನೆಯಿಂದ ಹೊರಗಡೆ ಚೆಲ್ಲಬೇಕು, ಮನೆ ಒಳಗಡೆ ಚೆಲ್ಲಬಾರ್ದು. ಮನೆಯಿಂದ ಹೊರಗಡೆ ತೆಗೆದುಕೊಂಡೋಗಿ ಚೆಲ್ಲಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯಗಳು ನಿರ್ಮೂಲವಾಗಿ ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಗಳು ನೆಲೆಯೂರುತ್ತೆ. ಅನಂತರವಾಗಿ ಸ್ನಾನ ಮಾಡುವಂಥ ನೀರಿನಲ್ಲಿ ಈ ದಿನ
1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು, ಅಂದ್ರೆ ಕಲ್ಲುಪ್ಪನ್ನು ಹಾಕ್ಕೊಳ್ಳೋ ಮುಂಚೆ ನಿಮಗೆ ಸ್ವಲ್ಪ ನಿವಾಳಿಸ್ಕೊಂಡು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ದೋಷಗಳು ನಿವಾರಣೆ ಆಗಲಿ, ಈ ನೀರಿನ ಮುಖಾಂತರ ಎಲ್ಲ ನಿವಾರಣೆ ಆಗಲಿ ಅಂತ ಸ್ವಲ್ಪ ನಿವಾರಿಸ್ಕೊಂಡು ನೀವು ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಆನಂತರವಾಗಿ ಸ್ವಲ್ಪ ಅರಿಶಿಣವನ್ನು ಕೂಡ ಹಾಗೆ ಹಾಕ್ಕೊಳ್ಳಿ. ಅರಿಶಿಣ ಮಂಗಳಕರವಾದಂಥದ್ದು, ಪವಿತ್ರವಾದಂಥದ್ದು. ಕಲ್ಲುಪ್ಪು ಕೂಡ ಲಕ್ಷ್ಮೀ ಸ್ವರೂಪವಾದಂಥದ್ದು, ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುವಂಥದ್ದು, ಅತ್ಯಂತ ಶಕ್ತಿಯುತವಾದಂಥದ್ದು, ತಂತ್ರಶಾಸ್ತ್ರಗಳಲ್ಲಿ ಅತ್ಯಂತ ಉಪಯುಕ್ತವಾದಂಥ ಪದಾರ್ಥ. ಹಾಗಾಗಿ ಕಲ್ಲುಪ್ಪನ್ನು ಕೂಡ ಹಾಕ್ಕೊಳ್ಳಿ. ಅನಂತರವಾಗಿ ಸ್ನೇಹಿತರೆ, ಇದಕ್ಕೆ 1-2 ಸ್ಪೂನಷ್ಟು ನೀವು ಹಾಲನ್ನು ಸೇರಿಸ್ಕೊಳ್ಳಿ. ಹಸಿ ಹಾಲನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ. ಈ ಪ್ರಕಾರದಲ್ಲಿ ನೀವು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡ್ರಿ ಅಂದರೆ ಸರ್ವದೋಷಗಳು, ರೋಗ ರುಜಿನಗಳು, ಮಾನಸಿಕ ಖಿನ್ನತೆಗಳೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ. ಈ ಕಲ್ಲುಪ್ಪನ್ನು ಯಾಕೆ ಸೇರಿಸ್ಕೊಳ್ಬೇಕು ಅಂತಂದರೆ, ಈ ಕಲ್ಲುಪ್ಪು ನಮ್ಮ ಜಾತಕದಲ್ಲಿ ಇರುವಂಥ ದೋಷಗಳನ್ನು ನಿವಾರಣೆ ಮಾಡುತ್ತೆ, ಒಂದಷ್ಟು ಗ್ರಹಗಳನ್ನು ಶಾಂತಗೊಳಿಸುತ್ತೆ ಅಂತಲೇ ಹೇಳಾಗುತ್ತೆ. ಹಾಗೆ ಅರಿಶಿಣವನ್ನು ಸೇರಿಸ್ಕೊಳ್ಳೋದ್ರಿಂದ ದೇಹದಲ್ಲಿರುವಂಥ ರೋಗ ರುಜಿನಗಳು ನಿರ್ಮೂಲವಾಗುತ್ತೆ. ದೇಹದಲ್ಲಿ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಆವರಿಸಿದ್ರೂ ಕೂಡ ಈ ಅರಿಶಿಣದ ನೀರು ನಮ್ಮ ದೇಹದ ಮೇಲೆ ಬಿದ್ದ ನಂತರ ಅವೆಲ್ಲವೂ ಕೂಡ ಹೊರಹೋಗಿ ದೇಹದಲ್ಲಿ ದೈವಕಳೆ ಉಂಟಾಗುತ್ತೆ, ಚೈತನ್ಯ ಉಂಟಾಗುತ್ತೆ, ಒಂದು ರೀತಿ ಮಾನಸಿಕ ನೆಮ್ಮದಿಯನ್ನು ಕಾಣ್ತೀರ. ಇನ್ನು ಹಾಲನ್ನು ಕೂಡ ಸೇರಿಸ್ಕೊಂಡು ಸ್ನಾನ ಮಾಡ್ಕೊಳ್ಬೇಕು. ಹಾಲನ್ನು ಸೇರಿಸ್ಕೊಳ್ಳೋದ್ರಿಂದನೂ ಕೂಡ ಪಿತೃದೋಷಗಳು ನಿವಾರಣೆ ಆಗುತ್ತೆ, ಗ್ರಹ ದೋಷಗಳು ನಿವಾರಣೆ ಆಗುತ್ತೆ, ಜಾತಕ ದೋಷಗಳು ನಿವಾರಣೆ ಆಗುತ್ತೆ. ಹಾಗೆ ದೇಹದಲ್ಲಿ ಹೊಸ ಚೈತನ್ಯ ಕೂಡ ಉಂಟಾಗುತ್ತೆ. ಅದರಲ್ಲೂ ಈ ದಿನ ಅಮಾವಾಸ್ಯೆ ದಿನ ಹಾಲನ್ನು ಸೇರಿಸ್ಕೊಂಡು ಸ್ನಾನ ಮಾಡಿದ್ರಿ ಅಂದರೆ ಎಲ್ಲವೂ ಕೂಡ ಶುಭವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಅಂದರೆ ಮುಟ್ಟಿದ ಎಲ್ಲ ಕಾರ್ಯಗಳು ಕೂಡ ಶುಭಪ್ರದಾಯಕವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಂಡು ನೀವು ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ರಕಾರದ ಸ್ನಾನವನ್ನು ಮಾಡಿಕೊಂಡು ಅನಂತರವಾಗಿ ಮಡಿ ವಸ್ತ್ರವನ್ನು ಧರಿಸಿ. ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ತಪ್ಪದೇ ಒಂದಷ್ಟು ನಿಯಮಾವಳಿಗಳನ್ನು ನೀವು ಅನುಸರಿಸಬೇಕಾಗುತ್ತೆ. ಮಾಂಸಾಹಾರವನ್ನು ಸೇವಿಸಬೇಡಿ, ದೂರ ಪ್ರಯಾಣಗಳನ್ನು ನಿಷೇಧಿಸಿ. ಈ ದಿನ ಉಗುರನ್ನು ಕಟ್ ಮಾಡುವಂಥದ್ದು, ತಲೆ ಕೂದಲನ್ನು ಕಟ್ ಮಾಡ್ಕೊಳ್ಳುವಂಥದ್ದು, ಶೇವಿಂಗು ಮಾಡಿಸ್ಕೊಳ್ಳುವಂಥದ್ದು, ಈ ಥರದನ್ನೆಲ್ಲ ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಕಪ್ಪು ವಸ್ತ್ರಗಳನ್ನು ಧರಿಸಬೇಡಿ, ಕಂದು ಬಣ್ಣದ ವಸ್ತ್ರಗಳನ್ನು ಧರಿಸಬೇಡಿ ಅಮಾವಾಸ್ಯೆ ದಿನ. ಇವ್ಯಾವೂ ಕೂಡ ನಿಮಗೆ ಶುಭವನ್ನು ತಂದು ಕೊಡೋದಿಲ್ಲ. ಸಾಧ್ಯವಾದಷ್ಟು ತಿಳಿ ಬಣ್ಣದ ಬಟ್ಟೆಗಳನ್ನು, ಹಸಿರು, ಬಿಳಿ ಬಣ್ಣ ಅಥವಾ ಕೆಂಪು ವರ್ಣ, ಹಳದಿ ವರ್ಣ, ಈ ರೀತಿಯ ವರ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಅದು ನಿಮಗೆ ಶುಭವನ್ನು ತಂದು ಕೊಡುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ವರ್ಣದ ಬಟ್ಟೆಗಳನ್ನು ನೀವು ಈ ದಿನ ಧರಿಸ್ಕೊಂಡ್ರೆ ತುಂಬ ಒಳಿತು ಅಂತಲೇ ಹೇಳಲಾಗುತ್ತೆ. ಈ ಪ್ರಕಾರದಲ್ಲಿ ನೀವು ವಸ್ತ್ರವನ್ನು ಧರಿಸ್ಕೊಂಡು ಅನಂತರವಾಗಿ ಪೂಜಾ ವಿಧಿವಿಧಾನಗಳನ್ನು ಒಂದಷ್ಟು ಅನುಸರಿಸಿ ಸ್ನೇಹಿತರೆ. ದೇಹದಲ್ಲಿರುವಂಥ ನೈರ್ಮಲ್ಯಗಳನ್ನು, ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಮನೆಯಲ್ಲಿರುವಂತಹ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಮನೆಯಲ್ಲಿ ಪ್ರತ್ಯೇಕ ದೀಪಾರಾಧನೆ ಮಾಡ್ಕೊಳ್ಳುವಂಥದ್ದು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು, ಇಷ್ಟದೈವ ಕುಲದೈವವನ್ನು ಆರಾಧನೆ ಮಾಡ್ಕೊಳ್ಳುವಂಥದ್ದನ್ನು ನೀವು ಮರಿಬಾರ್ದು. ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿ ದಿನ ನೀವು ತಪ್ಪದೇ ಆರಾಧನೆ ಮಾಡ್ಕೊಳ್ಳಿ. ಖಂಡಿತ ನೀವು ನೋಡಿ ನಿಮ್ಮ ಬದುಕಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಈ ಸ್ನಾನ ಮಾಡಿಕೊಂಡ 24 ಗಂಟೆ ಒಳಗಡೆ ಹೊಸ ಚೈತನ್ಯ ಉಂಟಾಗುತ್ತೆ, ನೆಮ್ಮದಿ ಉಂಟಾಗುತ್ತೆ, ಮನೆಯಲ್ಲಿ ಎಲ್ಲವೂ ಕೂಡ ಶುಭ ಜರುಗುತ್ತೆ, ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ತೀರಾ, ಕುಟುಂಬದಲ್ಲಿ ಸುಖ ಸಂತೋಷವನ್ನು ಕೂಡ ಕಂಡುಕೊಳ್ತೀರಾ. ದೀಪಾರಾಧನೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಲಕ್ಷ್ಮೀದೇವಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಹಾಗೆ ದೀಪದಲ್ಲಿ 2 ಏಲಕ್ಕಿಯನ್ನು ಅಥವಾ 1 ಲವಂಗವನ್ನು ಹಾಕಿ ದೀಪಾರಾಧನೆ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಶುಭವಾಗುತ್ತೆ, ಕಷ್ಟಗಳು ನಿರ್ಮೂಲವಾಗುತ್ತೆ, ಹಣಕಾಸು ವೃದ್ಧಿಯಾಗುತ್ತೆ, ದೈವ ಕಳೆ ಉಂಟಾಗುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಈ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಮಾಡ್ಕೊಳ್ಳಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.